ಎ ಎಂಬುದು 24 ಮತ್ತು 6 ಮಧ್ಯಾನುಪಾತವಾಗಿದ್ದರೆ ಬಿ ಎಂಬುದು 81 ಮತ್ತು 9 ಮಧ್ಯಾನುಪಾತವಾಗಿರುತ್ತದೆ. ಆಗ 3a ಪ್ಲಸ್ ಬಿ ರ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಎ ವ್ಯಾಲ್ಯೂ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 24 ಇಂಟು 6 ಆಗುತ್ತೆ. ಇದೇನಾಗುತ್ತೆ ಎ ವ್ಯಾಲ್ಯೂ ಇಲ್ಲಿ ಇದು 6 4 24 ಆಗುತ್ತೆ. 6 ಇಂಟು 6 ಆಗುತ್ತೆ. ಏನು 6 ಇಂಟು 2 ಅಂದ್ರೆ ಎ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 12 ಆಯ್ತು. ಮತ್ತು ಬಿ ವ್ಯಾಲ್ಯೂ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 81 ಇಂಟು 9 ಐತಿ. 9 ಇಂಟು 3 ಆಯ್ತು. ಬಿ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 27 ಆಯ್ತು. ನಮಗೇನು ಕೇಳ್ಯಾರ 3a ಪ್ಲಸ್ ಬಿ ವ್ಯಾಲ್ಯೂ ಕೇಳೋಣ. 3a ವ್ಯಾಲ್ಯೂ ಎಷ್ಟೈತಿ 12 ಐತಿ ಪ್ಲಸ್ ಬಿ ವ್ಯಾಲ್ಯೂ 27 ಐತಿ. 36 ಪ್ಲಸ್ 27 ಮಾಡಿದ್ರೆ ಎಷ್ಟು ಬರ್ತೈತಿ 63 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. 3 ಧನಾತ್ಮಕ ಸಂಖ್ಯೆಯಲ್ಲಿ ಮೊದಲ ಮತ್ತು ಎರಡನೇ ಸಂಖ್ಯೆಗಳ ಅನುಪಾತ 3:4 ಐತಿ. ಮೊದಲನೇ ಸಂಖ್ಯೆ ಎ ಇರಲಿ, ಎರಡನೇ ಸಂಖ್ಯೆ ಬಿ ಇರಲಿ 3:4 ಕೊಟ್ರ, ಮತ್ತು ಎರಡನೇ ಮತ್ತು ಮೂರನೇ ಸಂಖ್ಯೆಗಳ ಅನುಪಾತ 3:5 ಅಂದ್ರೆ ಎರಡನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ಎಷ್ಟೈತಿ 3:5 ಐತಿ. ಏನಾಗ್ತಿದೆ ಎ ರೇಷಿಯೋ ಬಿ ರೇಷಿಯೋ ಸಿ ಎಷ್ಟಾಗುತ್ತೆ 3 3 9, 3 4 12, 5 4 20 ಆಯ್ತು. ಆಮೇಲೆ ಮೊದಲ ಮತ್ತು ಮೂರನೇ ಸಂಖ್ಯೆಗಳ ಗುಣಫಲ 4500 ಅಂದ್ರೆ ಎ ಮತ್ತು ಸಿ ದ ಗುಣಫಲ ಅಂದ್ರೆ 9 2 18 180 ವ್ಯಾಲ್ಯೂ ಎಷ್ಟು ಕೊಟ್ಟನ 4500 ಕೊಟ್ಟನ. ಆ ಮೂರು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡ್ರಿ ಅಂತ ಕೇಳಿದ್ರೆ 180 ಎಷ್ಟಲೇ ಆಗುತ್ತೆ ಇದು 9 20 9 5 500 ಆಯ್ತು. 0 0 1 ವ್ಯಾಲ್ಯೂ ಎಷ್ಟಾಯ್ತು 25 ಆಯ್ತು. ಮೊತ್ತ ಏನಾಗುತ್ತೆ ಹುಟ್ಟುರದ ಶೇರ್ ಇಲ್ಲಿ 9 ಪ್ಲಸ್ 12 ಪ್ಲಸ್ 20 ಮಾಡಿದ್ರೆ 41 ಇಂಟು 25 ಆಯ್ತು. ಅಂದ್ರೆ ಎಷ್ಟಾಗುತ್ತೆ 1025 ಮೊತ್ತ ಆಗುತ್ತೆ. ಆಪ್ಷನ್ ಇವು ತಪ್ಪದಾವು. ಕರೆಕ್ಟ್ ಆನ್ಸರ್ 1025 ಆಗುತ್ತೆ. ಒಂದು ಸಂಖ್ಯೆ 20% ಮತ್ತೊಂದು ಸಂಖ್ಯೆ 1/6 ಭಾಗಕ್ಕೆ ಸಮವಾಗೈತಿ. 20% ಫ್ರಾಕ್ಷನ್ ಏನಾಗುತ್ತೆ 1/5 ಆಕೈತಿ. ಮೊದಲ ಸಂಖ್ಯೆ ಎರಡನೇ ಸಂಖ್ಯೆಗೆ ಇರುವ ಅನುಪಾತ ಕಂಡುಹಿಡಿ ಅಂತಿರ. 20% ಅಂದ್ರೆ 1/5 ಆಫ್ ಎ ಇಸ್ ಈಕ್ವಲ್ ಟು 1/6 ಆಫ್ ಬಿ ಆಯ್ತು. ಎ ಬೈ ಬಿ ಏನತ್ತಿಲ್ಲಿ 5/6 ಆಯ್ತು. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಬೀರ್ ಮತ್ತು ವಿಕ್ಕಿಯ ಸಂಬಳಗಳ ಅನುಪಾತ 5:2 ಆಗೈತಿ. ಕ್ರಮವಾಗಿ ಅವರ ಸಂಬಳಗಳಲ್ಲಿ 20% ಮತ್ತು 12% ಹೆಚ್ಚಳ ನೀಡಿದರೆ ಹೊಸ ಸಂಬಳಗಳ ಅನುಪಾತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಕಬೀರ್ ಮತ್ತು ವಿಕ್ಕಿದ ಸಂಬಳ 5:2 ಇದ್ದಿದ್ದು ನಾನು ಅದನ್ನ 500:200 ಬರ್ಕೊಂತೀನಿ. 20% ಜಾಸ್ತಿ ಆಗೈತಿ ಅಂದ್ರೆ ಕಬೀರಿಂದ ಎಷ್ಟು ಜಾಸ್ತಿ ಆಗುತ್ತೆ +100 ಜಾಸ್ತಿ ಆಗುತ್ತೆ. ವಿಕ್ಕಿದ +12% ಜಾಸ್ತಿ ಅಂದ್ರೆ ಎಷ್ಟು ಜಾಸ್ತಿ ಆಗೈತಿ 24 ಜಾಸ್ತಿ ಆಗೈತಿ. ಅಂದ್ರೆ ಇದು 600 ಎಷ್ಟಾಗುತ್ತೆ 224 ಆಗೈತಿ. ಇದು 4 150 4 56 ಆಗುತ್ತೆ. ಅಂದ್ರೆ 2 75 2 28 75:28 ಬರ್ತೈತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಕ್ಯೂ ಆರ್ ಮತ್ತು ಆರ್ ಗಳ ಅನುಪಾತ 2:5:7 ಆಗೈತಿ ಅನ್ಕೊಟ್ರೆ ಪಿ ಕ್ಯೂ ಆರ್ ಎಷ್ಟೈತಿ 2 5 7. ಅವರ ಮೊತ್ತ 840. 3 ಜನರ ಸಮ್ ಎಷ್ಟಾಗೈತಿ ಇಲ್ಲಿ ಸಮ್ 14 ಆಕೈತಿ. ಇದ್ರ ವ್ಯಾಲ್ಯೂ 840 ಆಯ್ತು. ಎಷ್ಟಲೇ ಆಗತ್ತೆ ಇದು 14 60 ಆಗುತ್ತೆ. ಹಂಗಾರ ಪಿ ಮತ್ತು ಆರ್ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿರಿ. ಪಿ ಮತ್ತು ಆರ್ ನಡುವಿನ ವ್ಯತ್ಯಾಸ ಎಷ್ಟಾಗೈತಿ 7 - 2 ಅಂದ್ರೆ 5 ಆಕೈತಿ. 5 ಇಂಟು 60 ಮಾಡಿದ್ರೆ 300 ಬರ್ತೈತಿ. ಅಂದ್ರೆ ಕರೆಕ್ಟ್ ಆನ್ಸರ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ರೇಷಿಯೋ ಬಿ ರೇಷಿಯೋ ಸಿ 2:3:4 ಆಗಿದ್ರೆ ಎ ಬೈ ಬಿ ರೇಷಿಯೋ ಬಿ ಬೈ ಸಿ ರೇಷಿಯೋ ಸಿ ಬೈ ಎ ಇದರ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ ಎ ಬೈ ಬಿ ಏನಾಗೈತಿ 2/3 ಆಕೈತಿ. ಬಿ ಬೈ ಸಿ ಏನಾಗೈತಿ 3/4 ಆಕೈತಿ. ಸಿ ಬೈ ಎ ಏನಾಗೈತಿ 4/2 ಅಂದ್ರೆ 2 1 2 2 ಆಗುತ್ತೆ. ಎಲ್ಸಿಎಂ ಎಷ್ಟಾಗೈತಿ 12 ಆಗೈತಿ. 3 4 4 3 1 12 ಆಗುತ್ತೆ. ಅಂದ್ರೆ ಎಷ್ಟಾಯ್ತು 4 2 8 3 3 9 12 24 8:9:24 ಆಗೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 55 23 43 ಮತ್ತು 19 ಎಂಬ ಸಂಖ್ಯೆಗಳ ಪ್ರತಿಯೊಂದರಿಂದ ಯಾವ ಸಂಖ್ಯೆಯನ್ನು ಕಡಿತ ಮಾಡಿದರೆ ಹೊಸ ಸಂಖ್ಯೆಗಳ ಅನುಪಾತದಲ್ಲಿ ಇರುತ್ತವೆ ಅಂತ ಕೇಳಿದ್ರೆ ನೋಡ್ರಿ 55ರಿಂದ ಒಂದು ಸಂಖ್ಯೆ ಕಳಿಬೇಕಂದ್ರೆ -x ಡಿವೈಡೆಡ್ ಬೈ 23 - x ಇಸ್ ಈಕ್ವಲ್ ಟು ಪ್ರಪೋರ್ಷನ್ ಆಗೋದು 43 - x ಡಿವೈಡೆಡ್ ಬೈ 19 - x ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 55 - x ಇಂಟು 19 - x ಇಸ್ ಈಕ್ವಲ್ ಟು 43 - x ಇಂಟು 23 - x ಆಗುತ್ತೆ. 1045 55 19 -55x - 19x ಪ್ಲಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ 989 ಮೈನಸ್ 43x ಮೈನಸ್ 23x ಪ್ಲಸ್ x ಸ್ಕ್ವೇರ್ ಆಗುತ್ತೆ. ಪ್ಲಸ್ x ಸ್ಕ್ವೇರ್ ಕ್ಯಾನ್ಸಲ್ ಆಕೈತಿ. 1045 ಇದು ಪ್ಲಸ್ 989 ಈ ಸೈಡ್ ಬಂದ್ರೆ -989. ಇಲ್ಲಿ 55 ಮತ್ತು 19 ಸಮ್ ಎಷ್ಟಾಗುತ್ತೆ ಟೋಟಲ್ 74 ಆಗುತ್ತೆ. ಮೈನಸ್
ಇಲ್ಲಿ ಎಷ್ಟೈತಿ 43 ಮತ್ತು 23 ಎಷ್ಟು ಸಮ್ ಎಷ್ಟಾಗುತ್ತೆ 66x ಆಗುತ್ತೆ. ಉಳಿದಿದ್ದು ಎಷ್ಟು ಇಲ್ಲಿ 8x, ಇದು 56 ಉಳಿತೈತಿ. 8 1 8 7 56. x ವ್ಯಾಲ್ಯೂ ಎಷ್ಟು ಬಂತು 7 ಬಂತು. 7ಅನ್ನ ಆ ಸಂಖ್ಯೆಗಳ ಒಳಗೆ ಕಳಿಬೇಕು ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪೌರಸಭಾ ಚುನಾವಣೆಯಲ್ಲಿ ಎ, ಬಿ ಮತ್ತು ಸಿ ಎಂಬ ಮೂವರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಅವರಿಗೆ ಲಭಿಸಿದ ಮಾನ್ಯ ಮತಗಳ ಅನುಪಾತ 11:4:9 ಐತಿ. ಅಂದ್ರೆ ಎ ರೇಷಿಯೋ ಬಿ ರೇಷಿಯೋ ಸಿ ಎಷ್ಟೈತಿ 11:4:9 ಐತಿ. ವಿಜೇತನು ತನ್ನ ಸಮೀಪದ ಪ್ರತಿಸ್ಪರ್ಧಿಯನ್ನು 8,350 ಮತಗಳನ್ನು ಸೋಲಿಸ್ಯಾನ. ಅಂದ್ರೆ 11 ಇದನ್ನು ಎಷ್ಟಲ್ಲಿದ್ದ ಸೋಲಿಸ್ಯಾನ, ಇಲ್ಲಿ 2 ವ್ಯಾಲ್ಯೂ 8,350 ಆಗೈತಿ. ಆ ಚುನಾವಣೆಯಲ್ಲಿ ಒಟ್ಟು ಎಷ್ಟು ಮತಗಳು ಚಲಾಯಿಸಲ್ಪಟ್ಟು ಅಂತ ಕೇಳಿದ್ರೆ 1 ವ್ಯಾಲ್ಯೂ 2 4,175 8,350 ಆಗೈತಿ. ಟೋಟಲ್ ಓಟ್ ಎಷ್ಟು ಅಕ್ಕವ ಇಲ್ಲಿ ಟೋಟಲ್ ಓಟ್ 11 + 4 + 9 ಇಂಟು ಎಷ್ಟು ಮಾಡ್ಬೇಕು 4,175 ಮಾಡ್ಬೇಕು. ಎಷ್ಟಾಗುತ್ತೆ ಟೋಟಲ್ ಇದು 11 20 24 ಇಂಟು 4,175 ಮಾಡಿದರೆ 1,02,000 ಟೋಟಲ್ ಓಟ್ ಇರ್ತದೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೋಳ 1 ಮತ್ತು ಗೋಳ 2ಗಳ ಘನಫಲಗಳ ಅನುಪಾತ 27:64 ಆಗೈತಿ. ಗೋಳ 1 ಮತ್ತು ಗೋಳ 2ಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಸ್ಪಿಯರ್ ಇಂದ ವಾಲ್ಯೂಮ್ ಫಾರ್ಮುಲಾ ಏನಿರ್ತೈತಿ ಇಲ್ಲಿ 4/3πr³ ಇರ್ತೈತಿ. 4/3π ಏನಿದು ಕಾನ್ಸ್ಟೆಂಟ್ ಇರ್ತೈತಿ. ಹಂಗಾರ r³ ಆಗತ್ತೆ ಇಲ್ಲಿ ವಾಲ್ಯೂಮ್. r1³ ಏನೈತಿ ಇಲ್ಲಿ 27/64 ಆಗುತ್ತೆ. r1/r2 ಏನೈತಿ ಇಲ್ಲಿ 3/4 ಆಗುತ್ತೆ. ಏರಿಯಾ ಫಾರ್ಮುಲಾ ಏನಕ್ಕೈತಿ ಅದರ ಟೋಟಲ್ 4πr² ಆಗೈತಿ. 4π ಕಾಮನ್ r² ಆಗುತ್ತೆ. ಅಂದ್ರೆ r1² ಏನಾಗುತ್ತೆ 3 3 9 4 4 16 ಅಂದ್ರೆ 9:16 ಆಗತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಸಂಖ್ಯೆಯನ್ನು ಎರಡನೇ ಸಂಖ್ಯೆಯ 3 ಪಟ್ಟುಗಳಿಂದ ಕಡಿತ ಮಾಡಿದಾಗ ಲಭಿಸುವ ಫಲಿತಾಂಶವು ಮೊದಲ ಸಂಖ್ಯೆ 3/4 ಭಾಗಕ್ಕೆ ಸಮವಾಗಿರುತ್ತದೆ. ಮೊದಲ ಸಂಖ್ಯೆ ಎರಡನೇ ಸಂಖ್ಯೆಗೆ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನೋಡ್ರಿ, ಎರಡನೇ ಸಂಖ್ಯೆ 3 ಪಟ 3b ಮೈನಸ್ ಎ. ಮೊದಲನೇ ಸಂಖ್ಯೆ ಮಾಡಿದ್ರೆ ಬರೋದಷ್ಟು 3/4 ಎ ಅಂತ ಕೊಟ್ಟರು. ಅಂದ್ರೆ 4 ಈ ಸೈಡ್ ಬಂದ್ರೆ 12b ಮೈನಸ್ 4a = 3a ಆಯ್ತು. 12b = 7a. a/b ಏನಾಗುತ್ತೆ ಇಲ್ಲಿ 12/7 ಆಗುತ್ತೆ. ಅಂದ್ರೆ 12:7 ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ಮತ್ತು ವೈ ಎಂಬ 2 ಸಂಖ್ಯೆಗಳಿವೆ. ಎಕ್ಸ್ 40%, ವೈ 60%ಕ್ಕೆ ಸಮ ಐತಿ. ಅಂದ್ರೆ ಪರ್ಸೆಂಟೇಜ್ ತೆಗೆನಿಲ್ಲ. ಎಕ್ಸ್ 40 ಆದ್ರೆ ವೈ 60. 0 0 2 2 3 ಆಯ್ತು. x/y ಏನಂತ ಇಲ್ಲಿ 3/2 ಆಯ್ತು. ನಮಗೇನು ಕೊಟ್ರ ಎಕ್ಸ್ ಮತ್ತು ವಾಯ್ಗಳ ಸರಾಸರಿ 225. ಸರಾಸರಿ 225 ಅಂದ್ರೆ ಇಂಟು 2 ಮಾಡಿದ್ರೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 450 ಆಯ್ತು. ಎಕ್ಸ್ ಮತ್ತು ವೈ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಟೋಟಲ್ 5 ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 450 ಅಂದ್ರೆ 90. ಇವುಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ 3 ಮತ್ತು 2 1 ಆಗುತ್ತೆ. 1 × 90 ಮಾಡಿದ್ರೆ ಎಷ್ಟಾಗುತ್ತೆ 90 ಬರ್ತೈತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಹಣದ ಮೊತ್ತವನ್ನು ಎ, ಬಿ ಮತ್ತು ಸಿ ಅವರಿಗೆ 8:4:3 ಅನುಪಾತದಲ್ಲಿ ಹಂಚಲಾಗಿದೆ. ಅಂದ್ರೆ ಎ ರೇಷಿಯೋ ಬಿ ರೇಷಿಯೋ ಸಿ ಏನೈತಿ 8:4:3 ಐತಿ. ಎ ತನ್ನ ಪಾಲನ್ನು ಡಿ ಮತ್ತು ಇ ಅವರಿಗೆ 9:7 ಅನುಪಾತದಲ್ಲಿ ಹಂಚಿದ್ದಾರೆ. ಅಂದ್ರೆ ಇದನ್ನೇನು 8 ವ್ಯಾಲ್ಯೂನ ಏನ್ ಮಾಡ್ಯಾನ ಡಿ ಮತ್ತು ಇ ನಡುವೆ ಯಾವ ರೇಷಿಯೋ 9:7 ಹಂಚಾನ. ಟೋಟಲ್ ಸಮ್ ಎಷ್ಟಾಗುತ್ತೆ 9 7 16 ಆಗುತ್ತೆ. 16 ವ್ಯಾಲ್ಯೂ ಏನಾಗುತ್ತೆ 8. 1 ವ್ಯಾಲ್ಯೂ ಏನಾಗುತ್ತೆ 0.5 ಆಗುತ್ತೆ. ಸಿ ಅವರ ಪಾಲು ಮತ್ತು ಡಿ ಅವರ ಪಾಲಿನ ಅನುಪಾತ ಏನಂತ ಅಂತೀವಿ. ಡಿ ಪಾಲು ಏನಾಗುತ್ತೆ 9 × 0.5 ಮಾಡಿದ್ರೆ 4.5 ಡಿ ಪಾಲು ಆಗುತ್ತೆ. ಇಲ್ಲಿ ಸಿ ರೇಷಿಯೋ ಡಿ ಏನಾಗುತ್ತೆ ಸಿ ರೇಷಿಯೋ 3 ಐತಿ, ಡಿ ರೇಷಿಯೋ 4.5 ಆಗುತ್ತೆ. ಪಾಯಿಂಟ್ ತೆಗಿಯಕ 30:45 ಅಂದ್ರೆ 15 2 30 15 3 45 ಅಂದ್ರೆ 2:3 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ವ್ಯತ್ಯಾಸ 24 ಆಗಿದ್ದು ಅವುಗಳ ಮೊತ್ತ 120 ಆಗೈತಿ. ಕೆಳಗಿನ ಸಂಖ್ಯೆಯಲ್ಲಿ ಯಾವ್ದು ಆ ಎರಡು ಸಂಖ್ಯೆಗಳ ಅನುಪಾತವಾಗಿರ್ಬೋದು ಅಂತ ಕೇಳ್ತಾರೆ. ಎರಡು ಸಂಖ್ಯೆ ಡಿಫ್ರೆನ್ಸ್ x - y ಏನೈತಿ 24 ಐತಿ. ಅವುಗಳ ಸಮ್ ಎಷ್ಟೈತಿ x + y 120 ಐತಿ. ಪ್ಲಸ್ ಮೈನಸ್ y ಕ್ಯಾನ್ಸಲ್ 2x = ಎಷ್ಟೈತೆ 144. x ವ್ಯಾಲ್ಯೂ ಎಷ್ಟು ಬಂತು 72 ಬಂತು. x ವ್ಯಾಲ್ಯೂನ ಈ ಎರಡು ಇಕ್ವೇಷನ್ ಒಂದರೊಳಗೆ ಹಾಕೋಣ. ನಮ್ಮ ಮೊದಲ ಕೇಂದ್ರ ಹಾಕೊಂತೀನಿ 72 - y = 24 ಐತಿ. ಮೈನಸ್ y ಆಚೆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. 72 - 24 y. y ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ y ವ್ಯಾಲ್ಯೂ 48 ಬಂತು. ಅಂದ್ರೆ x ರೇಷಿಯೋ y ಏನಾಯ್ತು ಇಲ್ಲಿ 72:48 ಎಷ್ಟಾಗುತ್ತೆ 12 6 12 4 ಅಂದ್ರೆ 3:2 ಬರ್ತೈತೆ. ಅಂದ್ರೆ ಆಪ್ಷನ್ ಇಲ್ಲಿ 2:3 ಐತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮೂರು ಸಂಖ್ಯೆಗಳ ಅನುಪಾತ 2:3:5 ಆಗೈತಿ. ಅಂದ್ರೆ ಏನೈತಿ 2:3:5 ಆಗೈತಿ. ಆ ಸಂಖ್ಯೆಗಳ ಮೊತ್ತ 80. ಅಂದ್ರೆ ಟೋಟಲ್ ಸಮ್ ಎಷ್ಟಾಗೈತಿ ಇದರದ 10. 10 ವ್ಯಾಲ್ಯೂ ಎಷ್ಟು ಕೊಟ್ಟನ 80. 10 × 80 ಆಗುತ್ತೆ.
ಆ ಮೂರು ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಅಂದ್ರೆ ನೋಡ್ರಿ ಮೂರು ಸಂಖ್ಯೆ ಏನಕ್ಕೂ 2 ಎಂಟ್ಲಿ 16 3 ಎಂಟ್ಲಿ 24 5 ಎಂಟ್ಲಿ 40 ಇವುಗಳದ್ದು ಪ್ರಾಡಕ್ಟ್ ಕೇಳಿದ 16 ಇಂಟು 24 ಇಂಟು 40 ಮಾಡಿದ್ರೆ ಎಷ್ಟಾಗುತ್ತೆ 15360 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.